ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ತಾಮ್ರದ ಖಡ ಅಥವಾ ಖಡ್ಗ ಧರಿಸುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಜೊತೆಗೆ ಶಾಸ್ತ್ರದ ಪ್ರಕಾರ ಕೂಡ ತಾಮ್ರದ ಖಡ್ಗ ಧರಿಸಿದರೆ ಕೆಲವು ರಾಶಿಯವರಿಗೆ ಉತ್ತಮ ಫಲ ದೊರೆಯಲಿದೆ. ಆ ರಾಶಿಯವರು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಪ್ರತಿಯೊಂದು ಲೋಹಗಳು ಕೂಡ ತಮ್ಮದೇ ಆದಂತಹ ವಿಶೇಷ ಗ್ರಹಗಳನ್ನು ಹೊಂದಿರುತ್ತವೆ. ಇನ್ನು ತಾಮ್ರದ ಬಗ್ಗೆ ಮಾತನಾಡುವುದಾದರೆ ಇದು ಸೂರ್ಯನ ಲೋಹ ಆಗಿದೆ. ಇನ್ನು ಸೂರ್ಯನ ಮೆಚ್ಚುಗೆಯ ರಾಶಿ ಅಂದರೆ ಅದು ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ತಾಮ್ರದ ಲೋಹ ಲಾಭವನ್ನು ತರುವಂತಹ ಲೋಹ ಆಗಿದೆ ಎಂಬುದನ್ನು ನಾವು ಈ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಇನ್ನು ತಾಮ್ರದ ಖಡ ಅನ್ನು ಧರಿಸುವ ಮುಖಾಂತರ ಕೆಲವು ರಾಶಿಯವರ ಜೀವನದಲ್ಲಿ ಸಮೃದ್ಧಿ ಹಾಗೂ ಸಂಪತ್ತು ಹೆಚ್ಚಾಗಲಿದೆ ಎಂಬುದಾಗಿ ಹೇಳಲಾಗುತ್ತದೆ. ಇದನ್ನು ಧರಿಸುವುದರಿಂದ ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ಉತ್ತಮ ಬೆಳವಣಿಗೆಗಳನ್ನು ಕಾಣಬಹುದಾಗಿದೆ. ಇನ್ನು ಹಿಂದೂ ಧರ್ಮದ ಶಾಸ್ತ್ರಗಳ ಪ್ರಕಾರ ತಾಮ್ರವನ್ನು ಸಾಕಷ್ಟು ಮಹತ್ವದ ವಸ್ತುವನ್ನಾಗಿ ಪರಿಗಣಿಸಲಾಗುತ್ತದೆ. ಇನ್ನು ಹಿಂದೂ ಧರ್ಮದಲ್ಲಿಯೇ ಇದನ್ನು ಮದುವೆಯಾಗಿರುವಂತಹ ಮಹಿಳೆಯರು ಧರಿಸುವುದು ಪವಿತ್ರತೆಯ ಲಕ್ಷಣ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇನ್ನು ಇದನ್ನು ಹಿಂದೂ ಧರ್ಮದ ಆಚರಣೆಗಳು ಹಾಗೂ ಪೂಜಾ ಕ್ರಮದಲ್ಲಿ ಕೂಡ ಅತ್ಯಂತ ಪವಿತ್ರವಾದ ವಸ್ತು ಎಂಬುದಾಗಿ ಕರೆಯಲಾಗುತ್ತದೆ. ಪತಿ ಪತ್ನಿಯ ಸಂಬಂಧವನ್ನು ಇನ್ನಷ್ಟು ಉತ್ತಮ ಹಾಗೂ ಪವಿತ್ರತೆಯಿಂದ ತೋರಿಸುವುದಕ್ಕೆ ತಾಮ್ರದ ಖಡ ಒಂದು ಪ್ರಮುಖ ವಸ್ತು ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹಾಗಿದ್ರೆ ಬನ್ನಿ, ಇದು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಯಾವೆಲ್ಲ ರಾಶಿಯವರಿಗೆ ಶುಭವನ್ನು ತರುತ್ತದೆ ಎಂಬುದನ್ನು ತಿಳಿಯೋಣ. 1. ಮೇಷರಾಶಿ. 12 ರಾಶಿಗಳಲ್ಲಿ ಮೊದಲನೇ ರಾಶಿ ಆಗಿರುವಂತಹ ಮೇಷರಾಶಿಯ ಜನರಿಗೆ ತಾಮ್ರದ ಖಡ ಅತ್ಯಂತ ಪವಿತ್ರ ಹಾಗೂ ಉತ್ತಮ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇನ್ನು ತಾಮ್ರ ಮೇಷರಾಶಿಯ ಸ್ವಾಮಿ ಗ್ರಹ ಆಗಿರುವಂತಹ ಮಂಗಳನಿಗೆ ಸಂಬಂಧಪಟ್ಟಂತಹ ಲೋಹ ಆಗಿದೆ ಎನ್ನುವುದನ್ನು ಕೂಡ ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕಾಗಿರುತ್ತದೆ. ಇದೇ ಕಾರಣಕ್ಕಾಗಿ ತಾಮ್ರದ ಖಡ ಅನ್ನು ಧರಿಸಿಕೊಳ್ಳುವುದರಿಂದಾಗಿ ಮಂಗಳನ ಶಕ್ತಿ ಮೇಷರಾಶಿಯವರ ಮೇಲೆ ಪೂರಕ ಆಗಿರುತ್ತದೆ. ಇದನ್ನು ಧರಿಸುವುದರಿಂದಾಗಿ ಮೇಷರಾಶಿಯವರಲ್ಲಿ ಇರುವಂತಹ ಆತ್ಮವಿಶ್ವಾಸ ಹಾಗೂ ಧೈರ್ಯ ಸಾಹಸದ ಮನೋಭಾವನೆ ಹೆಚ್ಚಾಗುತ್ತದೆ. ಇದರಿಂದಾಗಿ ಅವರು ಯಾವುದೇ ಕೆಲಸವನ್ನು ಕೂಡ ಕಷ್ಟದಿಂದಲೂ ಕೂಡ ಸುಲಭವಾಗಿ ಮಾಡಬಹುದಾಗಿದೆ. ಅವರ ಸುತ್ತ ಪಾಸಿಟಿವ್ ಎನರ್ಜಿ ಕೂಡ ಓಡಾಡುವುದರಿಂದಾಗಿ ಅವರ ದೈಹಿಕ ಆರೋಗ್ಯ ಹಾಗೂ ಮನಸ್ಥಿತಿ ಕೂಡ ಉತ್ತಮವಾಗಿರುತ್ತದೆ. 2. ವೃಶ್ಚಿಕ ರಾಶಿ. ಮಂಗಳ ಗ್ರಹಕ್ಕೆ ವೃಶ್ಚಿಕ ರಾಶಿ ಕೂಡ ಸಂಬಂಧಪಟ್ಟಿರುವುದರಿಂದಾಗಿ ತಾಮ್ರದ ಈ ವಸ್ತುವನ್ನು ಧರಿಸುವುದರಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಪ್ರತಿಯೊಂದು ಕೆಲಸಗಳಲ್ಲಿ ಜೊತೆಯಾಗಲಿದೆ. ಸಕಾರಾತ್ಮಕ ಶಕ್ತಿ ಎನ್ನುವುದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಓಡಾಡಲಿದೆ. ಇದರಿಂದಾಗಿ ಮಾಡುವಂತಹ ಕೆಲಸಗಳು ಅವರಿಗೆ ಗೆಲುವನ್ನು ನೀಡಲಿವೆ. ಇದರಿಂದಾಗಿ ಅವರು ಆರೋಗ್ಯದಲ್ಲಿ ಕೂಡ ಶಕ್ತಿಶಾಲಿಗಳಾಗುತ್ತಾರೆ ಹಾಗೂ ತಮ್ಮ ಜೀವನದಲ್ಲಿ ಕೂಡ ಯಾವುದೇ ಕಷ್ಟದ ಪರಿಸ್ಥಿತಿಗಳಲ್ಲಿಯೂ ಕೂಡ ಬಗ್ಗದೆ ಎದೆ ಉಬ್ಬಿಸಿ ನಡೆಯುವಂತೆ ಮಾಡುತ್ತದೆ. ಯಾವುದೇ ಕೆಲಸ ಮಾಡಬೇಕು ಎನ್ನುವಂತಹ ದೃಢ ನಿಶ್ಚಯವನ್ನು ವೃಶ್ಚಿಕ ರಾಶಿಯವರು ತೆಗೆದುಕೊಂಡರೆ ಅದನ್ನು ಅವರು ಮಾಡಿಯೇ ತೀರುತ್ತಾರೆ. 3. ಧನುರಾಶಿ. ತಾಮ್ರ ಗುರುಗ್ರಹಕ್ಕೆ ಕೂಡ ಸಂಬಂಧಪಟ್ಟಿರುವಂತಹ ಲೋಹ ಆಗಿದೆ. ಹೀಗಾಗಿ ಗುರುಗ್ರಹದ ರಾಶಿ ಆಗಿರುವಂತಹ ಧನುರಾಶಿಯವರು ಕೂಡ ಇದನ್ನು ಧರಿಸಿದರೆ ಅದರಿಂದ ಅವರಿಗೆ ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತದೆ. ಇದರಿಂದಾಗಿ ಸಾಕಷ್ಟು ಕೆಲಸಗಳಲ್ಲಿ ಧನು ರಾಶಿಯವರು ಅಂದುಕೊಂಡ ರೀತಿಯಲ್ಲಿ ಫಲಿತಾಂಶವನ್ನು ಪಡೆಯಲಿದ್ದಾರೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂತಹ ಧನುರಾಶಿಯವರಿಗೆ ಶಿಕ್ಷಣ ಹಾಗೂ ಬುದ್ಧಿವಂತಿಕೆ ವಿಚಾರದಲ್ಲಿ ಅಪಾರ ಲಾಭ ಉಂಟಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಕೇಳಿ ಬರಲಿದೆ. ಜೀವನದಲ್ಲಿ ಅದೃಷ್ಟದ ಜೊತೆ ಸಿಗುವ ಕಾರಣದಿಂದಾಗಿ ಭಾಗ್ಯಶಾಲಿಗಳಾಗುವಂತಹ ಭಾಗ್ಯ ಒಲಿದು ಬರಲಿದೆ. ಆರ್ಥಿಕ ಸಂಪತ್ತು ಹಾಗೂ ಬೌದ್ಧಿಕ ಸಂಪತ್ತು ಧನುರಾಶಿಯವರ ಜೀವನದಲ್ಲಿ ತುಂಬಿ ತುಳುಕಾಡಲಿದೆ.
ಇದನ್ನು ಶುಕ್ರವಾರದ ದಿನದಂದು ಧರಿಸುವುದು ನಿಮಗೆ ಶುಭಕರವಾಗಿರುತ್ತದೆ. ಯಾಕೆಂದರೆ ತಾಮ್ರ ಶುಕ್ರನಿಗೆ ಇಷ್ಟ ಆಗಿರುವಂತಹ ಲೋಹವಾಗಿದೆ. ಹೀಗಾಗಿ ತಾಮ್ರದ ಈ ವಸ್ತುವನ್ನು ಶುಕ್ರವಾರದ ದಿನದಂದು ನೀವು ಧರಿಸುವುದಕ್ಕೆ ಪ್ರಾರಂಭ ಮಾಡಿದರೆ ಅದರಿಂದ ಉಂಟಾಗುವಂತಹ ಪರಿಣಾಮ ಕೂಡ ಉತ್ತಮವಾಗಿರುತ್ತದೆ. ಇನ್ನು ಇದನ್ನು ಮಧ್ಯದ ಬೆರಳಿನಲ್ಲಿ ಧರಿಸುವುದರಿಂದ ಶುಭ ಪರಿಣಾಮ ಉಂಟಾಗುತ್ತದೆ ಎಂಬುದಾಗಿ ತಿಳಿಸುತ್ತಾರೆ. ಮಾತ್ರವಲ್ಲದೆ ಇದನ್ನು ಪ್ರಮುಖವಾಗಿ ಸ್ವಚ್ಛವಾಗಿರಿಸಿಕೊಳ್ಳಬೇಕು. ಇದರಲ್ಲಿ ಕೊಳೆ ಉಂಟಾದರೆ ನಿಮ್ಮ ಜೀವನದಲ್ಲಿ ಕೂಡ ಇದರ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತವೆ. ಇದನ್ನು ಧರಿಸುವುದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಹಿಂದೆಂದೂ ಕಾಣದಂತಹ ಸಫಲತೆಯನ್ನು ಪಡೆದುಕೊಳ್ಳಲಿದ್ದೀರಿ. ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಲಿದ್ದೀರಿ ಹಾಗೂ ಮುಂದಿನ ಜೀವನ ನಿಮಗಾಗಿ ಅದೃಷ್ಟದೊಂದಿಗೆ ಕಾಯಲಿದೆ. ಮನೆಯವರು ಕೂಡ ನಿಮ್ಮ ಕೆಲಸದಿಂದಾಗಿ ಸಂತೃಪ್ತರಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.